ನೀಲನಭಕ್ಕೆ ನೂಲ ಏಣಿ ಭಾಗ 31. ಅಚಾನಕ್ ನಡೆದ ಅವಘಡದಿಂದ ಗಾಬರಿಗೆ ಬಿದ್ದಿದ್ದಳು ಶಿಶಿರ. ಏನು ಮಾಡಬೇಕೆಂದು ತೋಚದೆ ಕಂಗಾಲಾಗಿದ್ದವಳಿಗೆ ದೂರದಲ್ಲಿ ಬರುತ್ತಿರುವ ಕಾರೊಂದು ಕಣ್ಣಿಗೆ ಬಿದ್ದಿತ್ತು. ತಡಮಾಡದೆ ಮೇಲೆದ್ದವಳು ಆ ಕಾರಿಗೆ ಅಡ್ಡಲಾಗಿ ನಿಂತು ಬಿಟ್ಟಳು. ತನ್ನವರಿಗೋಸ್ಕರ ಎಂತಹ ಅಪಾಯವನ್ನಾದರೂ ಮೈಮೇಲೆ ಎಳೆದುಕೊಳ್ಳಲು ಸಿದ್ಧ. ಅವಳ ಪ್ರಯತ್ನ ಸಫಲವಾದಂತೆ ಆ ಕಾರು ಅವಳೆದುರು ನಿಂತಿತ್ತು. ಸರ್ ಪ್ಲೀಸ್, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಆಸ್ಪತ್ರೆಗೆ ಡ್ರಾಪ್ ಕೊಡ್ತೀರಾ? ನಿಮ್ಮ ಕೈ ಮುಗಿಯುತ್ತೇನೆ ಎಂದು ಅಳುತ್ತಾ ಬೇಡಿಕೊಂಡಳು. ಸಹಾಯ ಮಾಡಲು ಹಿಂಜರಿದ ಆತ, ಆಕ್ಸಿಡೆಂಟ್ ಕೇಸ್, ಸುಮ್ಮನೆ ತನಗೆ ಸಮಸ್ಯೆ ಯಾಕೆ ಎಂಬ ಆಲೋಚನೆ. ಆಗಲ್ಲಮ್ಮ, ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೋಗುತ್ತಿದ್ದೀನಿ, ನನಗೆ ಲೇಟ್ ಆಗುತ್ತೆ. ದಯವಿಟ್ಟು ಹಾಗೆ ಹೇಳಬೇಡಿ ಸರ್, ಒಂದು ಜೀವ ಉಳಿಸಿದ ಪುಣ್ಯ ಬರುತ್ತೆ, ಪ್ಲೀಸ್ ಸಹಾಯ ಮಾಡಿ. ಅವನ ಜಾಗದಲ್ಲಿ ನಿಮ್ಮ ಅಣ್ಣನೂ ತಮ್ಮನೂ ಇದ್ದಿದ್ದರೆ ಹೀಗೆ ಮಾಡ್ತಿದ್ರಾ? ಅಲ್ಲಿ ಅವನ ಉಸಿರು ಹೋಗುತ್ತಿದೆ, ಸಮಯವಿಲ್ಲ, ನಿಮ್ಮ ಕಾಲಿಗೆ ಬೀಳುತ್ತೇನೆ, ಡ್ರಾಪ್ ಮಾಡಿ. ತನ್ನ ಕೇಡು ಬಯಸಿದವನಿಗೋಸ್ಕರ ಕಣ್ಣೀರಿಡುತ್ತಾ ಮನವಿ ಇಟ್ಟಿದ್ದಳು. ಕಡೆಗೂ ಅವಳ ಕಣ್ಣೀರಿಗೆ ಕರಗಲೇಬೇಕಾಯಿತವನು. ಅಪಾರ ಮುಗ್ಧತೆ ಇತ್ತಲ್ಲ ಆ ಆತಂಕ ತುಂಬಿದ ಕಂಗಳಲ್ಲಿ. ಕೆಳಗಿಳಿದು ರಕ್ತದ ಮಡುವಿನಲ್ಲಿ ಕೊನೆ ಕ್ಷಣವೆಣಿಸುತ್ತಿದ್ದವನನ್ನು ತನ್ನ ಕಾರೊಳಗೆ ಮಲಗಿಸಿದ. ಅವಳು ಅಷ್ಟಾಗಿ ದುಃಖತಪ್ತಳಾಗಿರುವುದನ್ನು ಕಂಡು ಅವರಿಬ್ಬರೂ ಪ್ರೇಮಿಗಳೆಂದೇ ಭಾವಿಸಿದ್ದನವ. ಅವನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಎಚ್ಚರವಾಗಿರಿಸಲು ಪ್ರಯತ್ನಿಸುತ್ತಿದ್ದಳು ಶಿಶಿರ. ಕಣ್ಣುಗಳಿಂದ ಕಂಬನಿ ಎಡಬಿಡದೆ ಹರಿಯುತ್ತಲೇ ಇತ್ತು. ಕೆಲ ಸಮಯದಲ್ಲಿ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ತಲುಪಿದ್ದರು. ತುರ್ತು ಚಿಕಿತ್ಸಾ ಕೊಠಡಿಗೆ ಅವನನ್ನು ಸಾಗಿಸಲಾಯಿತು. ಇತ್ತ ಶಿಶಿರಾಳ ಅಳುವೆ ನಿಲ್ಲುತ್ತಿಲ್ಲ. ಈಗಲೂ ಕೈಕಾಲುಗಳು ನಡುಗುತ್ತಿವೆ, ಕಣ್ಣುಗಳು ದುಃಖದಿಂದ ಕೆಂಬಣ್ಣಕ್ಕೆ ತಿರುಗಿವೆ. ಇಂತಹ ಪರಿಸ್ಥಿತಿಯನ್ನು ಎಂದೂ ಎದುರಿಸಿರಲಿಲ್ಲ ಹುಡುಗಿ. ಡಾಕ್ಟರ್ ಹೊರಬಂದಿದ್ದನ್ನು ಕಂಡವಳು ಕೂಡಲೇ ಅವರ ಬಳಿಗೂಡಿದಳು. ಡಾಕ್ಟರ್, ಹೇಗಿದ್ದಾನೆ ವಿಶ್? ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೇ ಎಂದಳು. ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ, ನೀವು ಈಗಲೇ ಆಪರೇಷನ್ ಮಾಡಬೇಕು. 70,000 ಖರ್ಚಾಗುತ್ತದೆ. ನೀವು ಹಣ ಕಟ್ಟಿದ ಕೂಡಲೇ ನಾವು ಆಪರೇಷನ್ ಶುರು ಮಾಡುತ್ತೇವೆ. ಮೊದಲೇ ಗಾಬರಿಗೊಂಡಿದ್ದವಳಿಗೆ ಅವರ ಮಾತು ಕೇಳಿ ಇನ್ನಷ್ಟು ದಿಗಿಲಾಯಿತು. 70,000 ತಕ್ಷಣಕ್ಕೆ ಎಲ್ಲಿಂದ ಹೊಂದಿಸುವುದು? ಪ್ಲೀಸ್ ಡಾಕ್ಟರ್, ನೀವು ಆಪರೇಷನ್ ಶುರು ಮಾಡಿ. ನಾನು ಹೇಗಾದರೂ ದುಡ್ಡು ಕಟ್ಟುತ್ತೇನೆ. ತಡ ಮಾಡಿದರೆ ಅವನ ಜೀವಕ್ಕೆ ಅಪಾಯವಾಗಬಹುದು. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಮರುಯೋಚಿಸದೆ ಅವರ ಕಾಲಿಗೂ ಬಿದ್ದು ಬಿಟ್ಟಿದ್ದಳು. ಡಾಕ್ಟರ್ಗೆ ಕಸಿವಿಸಿಯಾಯಿತು. ಆಸ್ಪತ್ರೆಯ ನಿಯಮದ ಪ್ರಕಾರ ಹಣ ತೆತ್ತುವ ಮುನ್ನ ಚಿಕಿತ್ಸೆ ಶುರು ಮಾಡುವಂತಿಲ್ಲ. ಆದರೆ ಅವಳ ಕಣ್ಣೀರನ್ನು ಕಂಡು ಅಯ್ಯೋ ಎನಿಸಿತ್ತು. ಸರಿನಮ್ಮ, ಇನ್ನು 5 ಗಂಟೆಯೊಳಗೆ ನೀನು ಹಣ ಕಟ್ಟಬೇಕು ಎಂದು ಅಲ್ಲಿಂದ ಸರಿದು ಹೋದರು. ಈಗ ತುಸು ಸಮಾಧಾನಗೊಂಡಿದ್ದಳು ಶಿಶಿರ. ಮತ್ತೊಮ್ಮೆ ಅಮಾತ್ಯನಿಗೆ ಕರೆ ಮಾಡಿ ಸೋತಳು. ಕ್ಷಣ ಕ್ಷಣವೂ ಅವಳ ಆತಂಕ ಅಧಿಕವಾಗುತ್ತಲೇ ಇತ್ತು. ಈ ಬಾರಿ ಗಗನ್ ನೆನಪಾಗಿ ಅವನಿಗೆ ಕರೆ ಹಚ್ಚಿದ್ದಳು. ಅದೃಷ್ಟವಶಾತ್ ಕರೆ ಸ್ವೀಕರಿಸಿದ್ದನು ಗಗನ್. ಹೆಲೋ, ಹೇಳು ಶಿಶಿರ. ಅವನ ದನಿ ಕೇಳುತ್ತಲೇ ಅಳುವತ್ತರಿಸಿತು ಶಿಶಿರಾಳಿಗೆ. ಇಂತಹ ಸಮಯದಲ್ಲಿ ತಮ್ಮವರೆನಿಸಿಕೊಂಡವರ ಜೊತೆಗಿಲ್ಲದಿದ್ದರೆ ಅದೆಷ್ಟು ಕುಸಿದು ಹೋಗುತ್ತದೆ ಜೀವ. ಅಣ್ಣ ಎಂದು ಬಿಕ್ಕುತ್ತಾ ಅಳತೊಡಗಿಬಿಟ್ಟಳು. ಇತ್ತ ಗಾಬರಿಯಾಯಿತು ಗಗನ್ಗೆ. ಏನಾಯಿತು ಶಿಶಿರ, ಯಾಕೆ ಅಳ್ತಿದ್ದೀಯಾ? ಅಣ್ಣ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ತಡವರಿಸುತ್ತಾ ಹೇಳಿದವಳ ದನಿ ತೀವ್ರವಾಗಿ ನಡುಗುತ್ತಿತ್ತು. ಫ್ರೆಂಡ್ ಎಂದಾಕ್ಷಣ ಅವನ ಮನದಲ್ಲಿ ಸುಡಿದು ಹೋಗಿದ್ದು ಮಾನ್ಯ. ಅರೆ ನಿಮಿಷ ಹೃದಯ ಬಡಿತವೇ ನಿಂತಂತಾಯಿತು ಗಗನ್ಗೆ. ವಾಟ್? ಏನು ಹೇಳ್ತಿದ್ಯಾ? ಮಾನ್ಯಗೆ ಆಕ್ಸಿಡೆಂಟ್ ಆಗಿದೆಯಾ? ಎಲ್ಲಿದ್ದೀಯಾ ನೀನು? ಇಲ್ಲ ಅಣ್ಣ, ಮಾನ್ಯ ಅಲ್ಲ, ನನ್ನ ಫ್ರೆಂಡ್ ವಿಶ್ರುತ್. ಅಣ್ಣ ಪ್ಲೀಸ್ ಬೇಗ ಬನ್ನಿ, ನನಗೆ ಭಯ ಆಗ್ತಿದೆ. ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು, ನನ್ನ ಹತ್ರ ಇಲ್ಲ ಅಣ್ಣ. ಅವನಿಗೆ ಏನೂ ಆಗಬಾರದು ಎಂದು ಜೋರಾಗಿ ಅಳಲು ಶುರು ಮಾಡಿದಳು. ಮಾನ್ಯ ಅಲ್ಲ ಎಂದು ತಿಳಿದು ಕೊಂಚ ನಿರಾಳನಾದ ಗಗನ್. ಆದರೆ ವಿಶ್ರುತ್? ಅಮರ್ತ್ಯ ಸರ್ ತಮ್ಮ. ಯೋಚಿಸಿದಾಗ ಮತ್ತೆ ದಿಗಿಲಾಯಿತು ಅವನಿಗೆ. ಓಕೆ ಶಿಶಿರ, ಹೆದರಬೇಡ, ನೀನು ಲೊಕೇಶನ್ ಶೇರ್ ಮಾಡು, ನಾವು ಈಗಲೇ ಬರುತ್ತೇವೆ ಎಂದು ಅವಳಿಗೆ ಧೈರ್ಯ ತುಂಬಿ ಕರೆ ತುಂಡರಿಸಿದ್ದ. ಮನಸ್ಸು ಸ್ವಲ್ಪ ಸಮಾಧಾನಗೊಂಡರೂ ವಿಶ್ರುತ್ನನ್ನು ನೆನೆದು ಮತ್ತೆ ಅಳುವುಕ್ಕಿತ್ತವಳಿಗೆ. ವಿಷಯ ತಿಳಿಯುತ್ತಿದ್ದಂತೆ ಅಮಾತ್ಯನಿಗೆ ಹೇಳಲು ಅವನ ಕ್ಯಾಬಿನ್ಗೆ ಓಡಿ ಬಂದಿದ್ದ ಗಗನ್. ತನ್ನ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದ ಅಮಾತ್ಯನಿಗೆ ಶಿಶಿರಾಳಿಂದ ಬಂದಿರುವ 26 ಮಿಸ್ ಕಾಲ್ಗಳತ್ತ ಗಮನವೇ ಇರಲಿಲ್ಲ. ತನ್ನೆದುರು ಏದುಸಿರು ಬಿಡುತ್ತಾ ನಿಂತವನನ್ನು ಕಂಡು ಹುಬ್ಬುಗೂಡಿಸಿದ ಅಮಾತ್ಯ. ಏನಾಯಿತು ಗಗನ್? ಸರ್, ಶಿಶಿರ ಕಾಲ್ ಮಾಡಿದ್ದಳು. ವಿಶ್ರುತ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅವನು ಅರುಹುತ್ತಲೇ ತಕ್ಷಣ ಫೋನ್ ತೆರೆದು ನೋಡಿದವನು ಭದ್ರವಾಗಿ ಕಣ್ಮುಚ್ಚಿ ಹಣೆಯೊತ್ತಿಕೊಂಡ. ಛೇ, ಇದೆಂಥ ಅನರ್ಥವಾಯಿತು. ಶಿಶಿರಾಳ ಕರೆಯನ್ನು ಇಗ್ನೋರ್ ಮಾಡಿಬಿಟ್ಟೆ. ಇದನ್ನು ಹೇಳುವುದಕ್ಕೆ ಕಾಲ್ ಮಾಡಿದ್ದಳೇನೋ. ಮೀಟಿಂಗ್ನಲ್ಲಿದ್ದಾಗ ಅವಳ ಕರೆಯನ್ನು ನಿರ್ಲಕ್ಷಿಸಿದ್ದು ನೆನಪಾಗಿ ನೊಂದುಕೊಂಡ ಹುಡುಗ. ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಇಬ್ಬರು ಹೊರಗೂಡಿದರು. ಅವರು ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಕಂಗಾಲಾಗಿದ್ದಳು ಶಿಶಿರ. ಅವಳ ಸ್ಥಿತಿಯನ್ನು ಕಂಡವನ ಮನಸ್ಸು ಒದ್ದಾಡಿ ಹೋಯಿತು. ಶಿಶಿರ
ಅವನ ದನಿ ಕೇಳಿ ತಲೆ ಎತ್ತಿದವಳಿಗೆ ಅಮರ್ತ್ಯನನ್ನು ಕಂಡು ನೂರಾನೇ ಬಲ ಸಿಕ್ಕಂತಾಯಿತು. ಇಹದರಿವಿಲ್ಲದಂತೆ ಅವನನ್ನು ಬಿಗಿದಪ್ಪಿಕೊಂಡಳು ಶಿಶಿರ. 2 ನಿಮಿಷಗಳಲ್ಲಿ ಅವನ ಅಂಗಿ ಪೂರ ಅವಳ ಕಣ್ಣೀರಿಂದ ತೊಯ್ದು ಹೋಯಿತು. ಮತ್ತೆ ಅವನಿಂದ ದೂರ ಸರಿದು ಅವನ ಕೆನ್ನೆಗೆ ರಪರಪನೆ ಬಾರಿಸಿದ್ದಳು. ಯಾಕೆಂದು ಅರ್ಥವಾಗದೆ ಸುಮ್ಮನೆ ನಿಂತು ಬಿಟ್ಟಿದ್ದ ಅಮರ್ತ್ಯ. ಗಗನ್ ಕೂಡ ಅವಳ ನಡೆಯಿಂದ ಪೆಚ್ಚಾಗಿದ್ದ. ಯಾಕೆ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ನೀನು? ನನಗೆಷ್ಟು ಭಯ ಆಗಿತ್ತು ಗೊತ್ತಾ ನಿಂಗೆ? ಯಾಕೆ ಅಮರ್ತ್ಯ ಹೀಗೆಲ್ಲ ಮಾಡ್ತೀಯಾ? ನನಗೆ ಕಷ್ಟದ ಸಮಯದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ನೆನಪಾಗೋದೇ ಇಲ್ಲ ಗೊತ್ತಾ? ನೀನು ಹೀಗೆ ಮಾಡಿದರೆ ನಾನೇನು ಮಾಡಲಿ ಅಮರ್ತ್ಯ ಎಂದು ಅಳುತ್ತಾ ಕುಸಿದು ಕೂತು ಬಿಟ್ಟಳು. ಅವಳು ಎಷ್ಟು ಭಯಗೊಂಡಿದ್ದಾಳೆಂದು ಅರ್ಥವಾಗಿತ್ತು ಅಮರ್ತ್ಯನಿಗೆ. ಅವಳ ಭುಜ ಹಿಡಿದು ಮೇಲೆತ್ತಿದವನು ಮತ್ತೆ ಅವಳನ್ನು ಎದೆಗೊರಗಿಸಿಕೊಂಡ. ಸಾರಿ ಶಿಶಿರ, ನಾನು ಮೀಟಿಂಗ್ನಲ್ಲಿದ್ದೆ. ಇನ್ಯಾವತ್ತೂ ಹೀಗೆ ಮಾಡೋದಿಲ್ಲ. ಈಗ ಹೇಳು, ಹೇಗಾಯಿತು ಇದೆಲ್ಲ? ವಿಶ್ರುತ್ ಈಗ ಹೇಗಿದ್ದಾನೆ? ಅವಳ ತಲೆ ನೇವರಿಸುತ್ತಾ ಸಮಾಧಾನದಿಂದ ಕೇಳಿದ್ದ. ತುಂಬ ಸೀರಿಯಸ್ ಆಗಿದೆಯಂತೆ ಅಮರ್ತ್ಯ. ಆಪರೇಷನ್ ಮಾಡ್ತಿದ್ದಾರೆ. 70,000 ಕಟ್ಟಬೇಕಂತೆ. ಪ್ಲೀಸ್ ಆ ದುಡ್ಡನ್ನು ಸದ್ಯಕ್ಕೆ ನೀನು ಕೊಟ್ಟಿರು. ಸುಮ್ಮನೆ ಬೇಡ, ಸಾಲ ಅಂದುಕೊಂಡು ಕೊಡು. ನಾನು ಹೇಗಾದರೂ ತೀರಿಸುತ್ತೇನೆ. ಅವಳು ಕಣ್ಣೊರೆಸಿಕೊಂಡು ಕೇಳಿಕೊಂಡ ಪರಿಗೆ ಏನು ಉತ್ತರಿಸಬೇಕೆಂದು ತೋಚದೆ ನಿಂತು ಬಿಟ್ಟ ಅಮರ್ತ್ಯ. ತನ್ನ ತಮ್ಮನನ್ನು ಇಷ್ಟು ಹಚ್ಚಿಕೊಂಡಿರುವಳೆ. ಅವನ ಅಸಲಿ ಬುದ್ಧಿ ತಿಳಿದರೆ ಎಷ್ಟು ನೊಂದುಕೊಳ್ಳಬಹುದು ಈ ಹುಡುಗಿ. ಎಲ್ಲ ಹಣೆ ನಾನೇ ಕಟ್ಟುತ್ತೇನೆ, ನೀನು ವಾಪಸ್ಸು ಕೊಡುವ ಅವಶ್ಯಕತೆ ಇಲ್ಲ ಎಂದು ಹಣ ಕಟ್ಟಲು ಮುಂದಾದ. ಅದು ಹೇಗೆ ಸಾಧ್ಯ? ನೀನು ನನಗೋಸ್ಕರ ಸುಮ್ಮನೆ ಇಷ್ಟು ಖರ್ಚು ಮಾಡುವುದು ನನಗೆ ಇಷ್ಟ ಇಲ್ಲ. ಈ ಹಣ ಎನ್ನುವುದು ಯಾವುದೇ ಸಂಬಂಧವನ್ನು ಬೇಗನೆ ಕೆಡಿಸಿಬಿಡುತ್ತದೆ. ಅವನು ನನ್ನ ಫ್ರೆಂಡ್, ಸೊ ನೀನ್ಯಾಕೆ? ಅವಳ ಮಾತು ಮುಗಿಯುವ ಮುನ್ನವೇ ಅವನು ನನ್ನ ತಮ್ಮ ಎಂದವನು ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ. ನಂಬಲಾರದೆ ಹಾಗೆಯೇ ನಿಂತಿದ್ದಳು ಹುಡುಗಿ. ತಮ್ಮ? ಅದು ಹೇಗೆ ಸಾಧ್ಯ? ಆಶ್ಚರ್ಯಚಕಿತಳಾಗಿ ಗಗನ್ ಕಡೆ ನೋಡಿದಳು. ಹೌದು ಶಿಶಿರ, ವಿಶ್ರುತ್ ಅಮರ್ತ್ಯ ಸರ್ಗೆ ತಮ್ಮ ಆಗಬೇಕು. ಅವರ ಮಲತಾಯಿಯ ಮಗ ಎಂದನು ಗಗನ್. ನಿಜನಾ ಅಣ್ಣ? ಮತ್ತೆ ಯಾಕೆ ಯಾರೂ ನನಗೆ ಹೇಳಲಿಲ್ಲ? ಕಣ್ಣರಳಿಸಿ ಕೇಳಿದಳು ಶಿಶಿರ. ಅದು ಅವನ ದುಷ್ಕೃತ್ಯಗಳನ್ನೆಲ್ಲ ಹೇಳಲು ಬಾಯಿ ತೆರೆದವನು ಅವಳು ಈಗಾಗಲೇ ನೊಂದಿರುವುದನ್ನು ಕಂಡು ಸುಮ್ಮನುಳಿದು ಬಿಟ್ಟ. ಏನು ಹೇಳಿ ಅಣ್ಣ? ಅವನು ನಿನ್ನ ಫ್ರೆಂಡ್ ಅಂತ ಅಮರ್ತ್ಯ ಸರ್ಗೆ ಗೊತ್ತಿರಲಿಲ್ಲವಲ್ಲ ಶಿಶಿರ? ಹೇಗೆ ಹೇಳುತ್ತಾರೆ? ಕಾರಣ ಹೇಳಿ ಮಾತು ತೇಲಿಸಿದ್ದ ಗಗನ್. ಆದರೆ ಅಣ್ಣ, ಎಷ್ಟೋ ಬಾರಿ ಅಮರ್ತ್ಯ ಕಾಲೇಜ್ ಬಳಿ ಬಂದಿದ್ದನಲ್ಲ, ಆಗಲೂ ಅವನ ತಮ್ಮನ ಬಗ್ಗೆ ಒಂದು ಮಾತು ಹೇಳಲಿಲ್ಲ. ವಿಶ್ ಅದೇ ಕಾಲೇಜಿನಲ್ಲಿ ಓದುವುದು ಅಂತ ಅಮರ್ತ್ಯನಿಗೆ ಗೊತ್ತಿತ್ತು ತಾನೇ? ಮತ್ತೆ ಕೇಳಿದಳು. ಇಷ್ಟು ದಿನ ಅವರಿಬ್ಬರ ಒಡನಾಟದಲ್ಲಿದ್ದು ಈ ವಿಷಯ ತನಗೆ ಹೇಗೆ ತಿಳಿಯದೇ ಹೋಯಿತು ಎಂಬ ಆಶ್ಚರ್ಯ ಅವಳಿಗೆ. ವಿಶ್ ಜೊತೆಗೆ ಅಮರ್ತ್ಯ ಸರ್ ಮಾತುಕತೆ ಅಷ್ಟಕ್ಕಷ್ಟೇ ಶಿಶಿರ. ಅವರ ಮಲತಾಯಿಯ ಬಗ್ಗೆ ನಿನಗೂ ಗೊತ್ತಲ್ವಾ? ಅದೇಕೋ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗದೆ ಕೂತಳು ಶಿಶಿರ. ನನ್ನಿಂದ ಇನ್ನೂ ಏನೆಲ್ಲ ಮುಚ್ಚಿಟ್ಟಿದ್ದಾರೋ ಎಂಬ ಭಾಸ ಹುಡುಗಿಗೆ. ಅಷ್ಟರಲ್ಲಿ ಹಣ ಕಟ್ಟಿ ಬಂದಿದ್ದ ಅಮರ್ತ್ಯ. ಅನ್ಯಮನಸ್ಕಳಾಗಿ ಕೂತವಳನ್ನು ಕೆಣಕುವ ಕೆಲಸಕ್ಕೆ ಹೋಗಲಿಲ್ಲ. ನೊಂದುಕೊಂಡಳೋ ಕೋಪಗೊಂಡಳೋ ತಿಳಿಯದೆ ಮೌನವಾಗುಳಿದ. ಇತ್ತ ಅರವಿಂದ್ ಹಾಗೂ ಸಂಧ್ಯಾಗೆ ವಿಷಯ ತಿಳಿಸಿದ್ದ ಗಗನ್. ಅರವಿಂದ್ ಶಿಶಿರಾಳನ್ನು ಇಲ್ಲಿ ಕಂಡು ಮತ್ತೆ ಎಲ್ಲಿ ಸಿಟ್ಟಾಗುವರೋ ಎಂದು ಚಿಂತೆಯಾಯಿತು ಅಮರ್ತ್ಯನಿಗೆ. ಶಿಶಿರ, ನಿನಗೆ ತಡವಾಗಬಹುದು. ನಿನ್ನನ್ನು PG ಹತ್ರ ಬಿಟ್ಟು ಬರುತ್ತೇನೆ, ಬಾ. ಅರವಿಂದ್ ಬರುವ ಮುನ್ನವೇ ಅವಳನ್ನು ಹೊರಡಿಸುವ ಸಲುವಾಗಿ ಕೇಳಿದ. ಇಲ್ಲ, ಅವನಿಗೆ ಪ್ರಜ್ಞೆ ಬರುವ ತನಕ ನಾನೆಲ್ಲಿಗೂ ಹೋಗೋದಿಲ್ಲ ಅಮರ್ತ್ಯ. ಅವನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗಲಿ? ನೋಡು, ಈಗಲೇ ಕತ್ತಲಾಗುತ್ತಿದೆ. ಅಲ್ಲಿ ಮಾನ್ಯ ಗಾಬರಿ ಆಗಬಹುದು ಅಲ್ವಾ? ಬೇಕಿದ್ರೆ ಬೆಳಗ್ಗೆ ಬಾ, ಅವನನ್ನು ನೋಡ್ಕೊಳ್ಳೋಕ್ಕೆ ನಾವಿದ್ದೀವಲ್ಲ ಎಂದನು. ಸುಮ್ಮನೆ ಮೌನವಾಗಿ ಕೂತಳು ಶಿಶಿರ. ಮೊದಲ ಬಾರಿಗೆ ಅಮರ್ತ್ಯನ ಹೃದಯದಲ್ಲಿ ಕಹಿ ಹರಡಿತು. ಅವಳು ವಿಶ್ರುತ್ ಬಗ್ಗೆ ಇಷ್ಟು ಕಾಳಜಿ ತೋರುತ್ತಿರುವುದನ್ನು ಅದೇಕೋ ಸಹಿಸಲಿಲ್ಲ ಹುಡುಗ. ಮೊದಲ ಪ್ರೀತಿಯಲ್ಲವೇ? ಮತ್ಸರ ಸಹಜ. ಶಿಶಿರ, ನಾನು ಹೇಳಿದ್ದು ಅರ್ಥವಾಗುತ್ತಿದೆ ತಾನೆ? ನೋಡು, ನಿನ್ನ ಡ್ರೆಸ್ ಕೂಡ ಗಲೀಜಾಗಿದೆ. ನೀನು ಸ್ನಾನ ಮಾಡೋದಿಲ್ವಾ ಎಂದನು. ಒಟ್ಟಿನಲ್ಲಿ ಅವಳನ್ನು ಅಲ್ಲಿಂದ ಹೊರಡಿಸಬೇಕಷ್ಟೆ. ಅರವಿಂದ್ ಸಂಧ್ಯಾ ಬಂದು ಅವಳ ಮನಸ್ಸಿಗೆ ನೋವು ಮಾಡುವುದು ಅವನಿಗೆ ಬೇಕಿರಲಿಲ್ಲ. ತನ್ನ ಅವಸ್ಥೆಯನ್ನೊಮ್ಮೆ ನೋಡಿಕೊಂಡಳು ಶಿಶಿರ. ಅವನು ಹೇಳಿದ್ದು ಸರಿ ಎನಿಸಿತು. ಆಯಿತು ಎಂದು ಮೆತ್ತಗೆ ತಲೆಯಾಡಿಸಿದಳು. ಅವಳನ್ನು ಕರೆದುಕೊಂಡು ಹೊರ ನಡೆದ ಅಮರ್ತ್ಯ. ಕಾರಿನಲ್ಲೂ ಅವಳು ಏನೊಂದು ಮಾತನಾಡಲಿಲ್ಲ. ವಿಶ್ರುತ್ ಕಣ್ತೆರೆಯದ ಹೊರತು ಅವಳಿಗೆ ಸಮಾಧಾನವೇ ಇಲ್ಲ. ಶಿಶಿರ, ಡಾಕ್ಟರ್ ಹೇಳಿದ್ದಾರೆ ಅವನ ಜೀವಕ್ಕೇನು ಅಪಾಯ ಇಲ್ಲ ಅಂತ. ನೀನು ಯೋಚಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ಅವಳ ಕಳೆಗುಂದಿದ ಮುಖವನ್ನು ನೋಡಲಾರದೆ ಹೇಳಿದ ಅಮರ್ತ್ಯ. ಹೇಗೆ ಯೋಚಿಸದೇ ಇರೋಕೆ ಸಾಧ್ಯ? ಅವನು ನನಗೆ ಎಷ್ಟು ಒಳ್ಳೆ ಫ್ರೆಂಡ್ ಆಗಿದ್ದ ಗೊತ್ತಾ? ಹೀ ಈಸ್ ಸಮಥಿಂಗ್ ಸ್ಪೆಷಲ್ ಟು ಮೀ ಎಂದಳು. ಸ್ಟೇರಿಂಗ್ ಮೇಲಿದ್ದ ಅವನ ಹಿಡಿತ ಬಿಗಿಯಾಯಿತು. ನನಗಿಂತಾನಾ? ಅವನು ಕೇಳಿದಾಗ ತಟ್ಟನೆ ಅವನತ್ತ ತಿರುಗಿ ನೋಡಿದಳು ಹುಡುಗಿ. ಎಂದೂ ಕಾಣದ ಭಾವವಿತ್ತು ಅವನ ಕಣ್ಣಲ್ಲಿ. ಆದರೆ ಏನು? ನಮ್ಮ ಜೀವನದಲ್ಲಿ ಎಲ್ಲರ ಸ್ಥಾನವೂ ಒಂದೇ ಆಗಿರುವುದಿಲ್ಲ ಅಮರ್ತ್ಯ.
ಹಾಗೆ ಕಂಪೇರ್ ಮಾಡೋದಕ್ಕೂ ಆಗಲ್ಲ. ಅವನ ಸ್ಥಾನವನ್ನು ನೀನು ತುಂಬೋಕ್ಕಾಗಲ್ಲ, ನಿನ್ನ ಸ್ಥಾನವನ್ನು ಅವನಿಂದಲೂ ತುಂಬೋಕ್ಕಾಗಲ್ಲ ಎಂದಳು. ಮಾತು ಬಾರದಾಯಿತು ಅಮಾತ್ಯನಿಗೆ. ಮತ್ತೇನೂ ಪ್ರಶ್ನಿಸಲಿಲ್ಲ ಅವನು. ಪೀಚಿ ಮುಂದೆ ಕಾರು ನಿಲ್ಲಿಸಿದ. ಅವನ ಮನಸ್ಸು ಭಾರವಾಗಿತ್ತು. 3 ಹೆಜ್ಜೆ ಮುಂದೆ ನಡೆದವಳು ಮತ್ತೆ ವಾಪಸ್ಸು ಓಡಿ ಬಂದು ಅವನನ್ನಪ್ಪಿಕೊಂಡಳು. ಆದರೆ ಒಂದಂತೂ ಸತ್ಯ ಅಮಾತ್ಯ, ಈಗ ಅವನಿರೋ ಜಾಗದಲ್ಲಿ ನೀನಿದ್ದರೆ ಇಷ್ಟೊತ್ತಿಗೆ ನಾನು ಸತ್ತೇ ಹೋಗಿರುತ್ತಿದ್ದೆ ಎಂದು ಅಲ್ಲಿ ನಿಲ್ಲದೆ ಕಾಲ್ಕಿತ್ತಳು. ನಿಶ್ಚಲನಾಗಿ ನಿಂತೇ ಇದ್ದನು ಅಮಾತ್ಯ. ಮುಂದುವರಿಯುವುದು.